ಈ ರೀತಿಯಾದ ಟೇಸ್ಟಿಯಾಗಿರುವಂತಹ ಕಡಲೆಪುರಿ ಉಪಯೋಗಿಸ್ಕೊಂಡು ಈ ವಡೆನ ನೀವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಕಪ್ಪಷ್ಟು ಕಡಲೆಪುರಿ ತೊಗೊಬೇಕು. ಅದನ್ನು ನೀಟಾಗಿ 2 ರಿಂದ 3 ಸತಿ ವಾಶ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ಇದು ಒಂದು ಸತಿ ಚೆನ್ನಾಗಿ ನೆಂದ ಮೇಲೆ ನೀರೆಲ್ಲ ಹಿಂಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಅದಾದಮೇಲೆ 1 ಕಪ್ಪಷ್ಟು ಸಣ್ಣ ರವೆನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಅಷ್ಟೇ ಸಮವಾಗಿರುವಂಥಷ್ಟು ಮೊಸರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪನೇ ಬೇಕು ಅನಿಸಿದಂಗೆ ನೀರನ್ನು ಆ್ಯಡ್ ಮಾಡಿ, ಇಲ್ಲಾಂದರೆ ಹಾಗೆ ರುಬ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು. ತುಂಬ ತೆಳ್ಳ ಆದರೆ ನಿಮಗೆ ಉದ್ದಿನವಡೆ ನೀಟಾಗಿ ಬರೋದಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 15 ನಿಮಿಷ ಸೈಡಿಗೆ ರೆಸ್ಟರ್ಗೆ ಬಿಡಬೇಕು. ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನಿಲ್ಲಿ 1 ಕಪ್ನಷ್ಟು ಹುರ್ಕೊಂಡಿರುವಂತಹ ಕಡಲೆ ಬೀಜ, 1 ಕಪ್ಪಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚಟ್ನಿನ ರೆಡಿಯಾಗಿದೆ. ಸೈಡಿಗೆ ಎತ್ತಿಡ್ಕೊತಾ ಇದ್ದೀನಿ. ಈಗ 15 ನಿಮಿಷ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು 3 ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡಿದ್ದೀನಿ. ಹಾಗೂ ಅರ್ಧ ಸ್ಪೂನ್ನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಟೀ ಸ್ಟೀನರ್ಗೆ ಸ್ಟೀಲ್ದು ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ, ನನ್ನ ಹ್ಯಾಂಡ್ಸ್ಗೂ ಕೂಡ ನಾನು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಅಂಟ್ಕೊಳ್ಬಾರ್ದಲ್ಲ ಹಾಗೆ. ಒಂದು ಸ್ವಲ್ಪ ಚಿಕ್ಕ ಹುಂಡೆ ತೊಗೊಳ್ಳಿ, ನಿಂಬೆಹಣ್ಣು ಸೈಜಷ್ಟು. ಅದನ್ನು ಈ ರೀತಿ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ನೋ ಆ ರೀತಿ ಮಾಡಿ ಹೋಲ್ ಮಾಡಿ, ಮಧ್ಯದಲ್ಲಿ ಜಂಟೆಲ್ಲ ಪ್ರೆಸ್ ಮಾಡಿ ಹೋಲ್ ಮಾಡಿದ್ರೆ ನಿಮಗೆ ಏನು ತೂದೋಡೆ ಶೇಪ್ ಸಿಗುತ್ತೆ. ಅದನ್ನು ನೀವು ನಿಧಾನಕ್ಕೆ ಬಿಡಬೇಕು ಕಾದಿರೋಂತಹ ಎಣ್ಣೆಗೆ. ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಳ್ಳಿ. ಜಾಸ್ತಿ ವಡೆನ ನೀವು ಹಾಕ್ಕೊಳ್ಬಾರ್ದು. 2 ರಿಂದ 3 ವಡೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ವಡೆ ಒಡ್ಕೊಳ್ಳುತ್ತೆ. 2 ಕಡೆನೂ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿರುವಂಥದ್ದನ್ನೆಲ್ಲ ನೀಟಾಗಿ ಎಣ್ಣೆ ಸೋಸಿ ಒಂದು ಟಿಶ್ಯೂ ಪೇಪರ್ ಹಾಕಿರುವಂಥ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಯಾಕೆ ಈ ರೀತಿ ನಾನು ಮಾಡ್ತೀನಿ ಅಂದರೆ ಇದರಲ್ಲಿರುವಂತಹ ಆಯಿಲೆಲ್ಲ ಎಕ್ಸಸ್ ಆಯಿಲ್ ಏನಿರುತ್ತೋ ಅದು ಅಬ್ಸರ್ವ್ ಆಗಲಿ ಅಂತ. ರೆಡಿ ಆಗುತ್ತೆ ನಮ್ಮ ಟೇಸ್ಟಿಯಾಗಿರುವಂತಹ ಕಡಲೆಪುರಿ ವಡೆ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಪರ್ಫೆಕ್ಟ್ ಸ್ನ್ಯಾಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಳೆಗಾಲದಲ್ಲಿ ನೀವು ಇದನ್ನು ಅತಿ ಕಡಿಮೆ ಸಮಯದಲ್ಲಿ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.